ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ. ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ ಪಾಕಿಸ್ತಾನದ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಿದ ಇಸ್ರೇಲ್ ರಾಯಭಾರಿ ಅಮೆರಿಕದ ನಡೆ ಆಶ್ಚರ್ಯ ತಂದಿದೆ ಅಂತ ಹೇಳಿದ್ದಾರೆ. ಭಾರತಕ್ಕೆ ಇಸ್ರೇಲ್ ರಾಯಭಾರಿಯಾಗಿರುವ ರೂವೆಲ್ ಅಜರ್ ಅವರು ಇಸ್ರೇಲ್ ಯಾವತ್ತೂ ಪಾಕಿಸ್ತಾನವನ್ನ ಒಂದು ವಿಶ್ವಾಸಾರ್ಹ ದೇಶ ಅಂತ ನಂಬುವುದಿಲ್ಲ ಅಂತ ತಿಳಿಸಿದ್ದಾರೆ. ನಾವು ಪಾಕಿಸ್ತಾನವನ್ನ ವಿಶ್ವಾಸಾರ್ಹ ದೇಶ ಅಂತ ನೋಡುವುದಿಲ್ಲ ಅಂತ ಅಜರ್ ಅವರು ಎಎನ್ಐಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಅಮೆರಿಕ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ಒಪ್ಪಿಸಿಕೊಳ್ಳಲು ತನ್ನದೇ ಆದ ಕಾರಣಗಳನ್ನು ಹೊಂದಿರಬಹುದು, ಆದರೆ ಇಸ್ರೇಲ್ ಮಾತ್ರ ಪಾಕಿಸ್ತಾನವನ್ನ ಯಾವತ್ತೂ ನಂಬಿಕೆಗೆ ಯೋಗ್ಯವಾದ ದೇಶ ಅಂತ ನಂಬುವುದಿಲ್ಲ ಅಂತ ರೂವೆಲ್ ಅಜರ್ ಅವರು ತಿಳಿಸಿದ್ದಾರೆ. ಈ ಹಿಂದೆಯೂ ಕೂಡ ಅಮೆರಿಕ ಹಮಾಸ್ ಸಂಬಂಧಿತ ಗುರಿಗಳನ್ನು ಸಾಧಿಸುವುದಕ್ಕೆ ಕತಾರ್ ಮತ್ತು ಟರ್ಕಿಯಂತಹ ಸಮಸ್ಯಾತ್ಮಕ ದೇಶಗಳೊಂದಿಗೆ ಹಿಂದೆ ಕೆಲಸ ಮಾಡಿದೆ ಅಂತ ಇಸ್ರೇಲ್ ರಾಯಭಾರಿ ತಿಳಿಸಿದ್ದಾರೆ. How the United States has managed to take problematic states like Qatar and Turkey and use them for the benefit of achieving an agreement with Hamas. So maybe they will use the facilitation services of Pakistan to bring in the serve of diplomacy this time. It's their decision. For us, it is very important to stay in sync with the United States when it comes to the substance and the essence of the outcome we want to see.